ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ನಟ ಪ್ರೇಮ್ ಚಾಲನೆ. ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮೈಸೂರು, ರೋಟರಿ ಸಂಸ್ಥೆ ಬನ್ನೂರು ಮತ್ತು ಲಯನ್ಸ್ ಗ್ರೀನ್ ಲ್ಯಾಂಡ್ ಬನ್ನೂರು, ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬನ್ನೂರು, ಕೊಯಮತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಖಾನ್ ಸಿಂಗ್ ಜಿ ರಾಜ್ ಪುರೋಹಿತ್ ಅವರ 15ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಶ್ರೀಮತಿ ಗೌರಿ ದೇವಿ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ, ಲಯನ್ಸ್ ಗ್ರೀನ್ ಲ್ಯಾಂಡ್ ಮಾಜಿ ಅಧ್ಯಕ್ಷ ಕೆ ರಾಜೇಶ್ ಕುಮಾರ್ ಇವರು ಟಿ ನರಸೀಪುರ ತಾಲೂಕಿನ ಬನ್ನೂರು ಪಟ್ಟಣದ ವಿವೇಕಾನಂದ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ಲವ್ಲಿ ಸ್ಟಾರ್ ಪ್ರೇಮ್ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳು ಆಸ್ತಿ ಅಂತಸ್ತು ಮಾಡಿದ್ರೆ ಸಾಲದು, ತಂದೆ ತಾಯಿಯನ್ನ ನೆನಪು ಮಾಡಿಕೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯನ್ನ ನೋಡಿಕೊಳ್ಳದೆ ವೃದ್ಧಾಶ್ರಮಕ್ಕೆ ಮಕ್ಕಳು ಕಳುಹಿಸುತ್ತಾರೆ. ಇದನ್ನ ಸಾಧ್ಯವಾದಷ್ಟು ತಡೆಗಟ್ಟಬೇಕು. ಕಳೆದ 15 ವರ್ಷದಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನ ತಮ್ಮ ತಂದೆಯ ಹೆಸರಿನಲ್ಲಿ ಆಯೋಜನೆ ಮಾಡಿಕೊಂಡು ಬಂದಿದ್ದು, ಇಂತಹ ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳು ನಡೆಯಬೇಕು. ಇದಕ್ಕೆ ನಮ್ಮ ಬೆಂಬಲವಿದೆ. ಇಂತಹ ಶಿಬಿರಗಳ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ರು. ತಂದೆ ಅನ್ನೋದು ಯಾವತ್ತು ಒಂದು ನಂಬಿಕೆಯ ಸ್ವರೂಪ. ಅದನ್ನ ಪ್ರತಿ ವರ್ಷ ಒಂದು ಸ್ಮರಣೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಕಾರ್ಯಕ್ರಮ, ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ನಾನಾ ರೀತಿಯಾದಂತಹ ಇನ್ಸ್ಪೈರ್ ಆಗುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ. ಹಾಗೆಯೇ ಈ ಒಂದು ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ನಮ್ಮ ಪ್ರಕಾಶ್ ಜಿ ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಇಂಥ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯನ್ನ ನಮಗೆ ಬಿಟ್ಕೊಟ್ಟಿದ್ದೀರಾ. ಹಾಗೇನೆ ಬಹಳಷ್ಟು ಕೇಳಿದ್ದೀನಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ. ನಾನು ಬರ್ತಾನೆ ಕೇಳಿದೆ, ಒಂದು 4,000 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರುವಂತ ಶಾಲೆ ಅಲ್ಲ. ಒಂದು ಆಶ್ರಮದ ಒಂದು ರೀತಿನಲ್ಲಿ, ಒಂದು ಗುರುಕುಲದ ರೀತಿನಲ್ಲಿ ಈ ಒಂದು ಶಾಲೆಯನ್ನ ನಡೆಸ್ತಾ ಇದ್ದೀರಾ. ಸೊ ನಮ್ಮ ಬೆಂಬಲ ಸದಾಕಾಲ ನಿಮ್ಮ ಒಳ್ಳೆಯ ಕೆಲಸಗಳಲ್ಲಿ ಇರುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಂತ ಮಹೇಂದ್ರ ಸಿಂಗ್ ಅವರಿಗೆ ಹಾಗೂ ಅವರ ಮಾತೃಶ್ರೀ ಅವರಿಗೆ, ಅವರ ಸ್ನೇಹಿತರಿಗೆ, ಅವರ ಸಂಬಂಧಿಕರಿಗೆ ಮತ್ತೆ ಬಂದಿರತಕ್ಕಂಥ ನಿಮಗೆ, ಈ ಶಾಲೆಯ ಎಲ್ಲ ಮನಸ್ಸುಗಳಿಗೆ ನನ್ನ ಹೃತ್ಪೂರ್ವಕ. ಶಿಬಿರದಲ್ಲಿ ಕಣ್ಣಿನ ಪೊರೆ ಆಪರೇಷನ್, ಕಣ್ಣಿನ ಶಸ್ತ್ರಚಿಕಿತ್ಸೆ, ಕಣ್ಣಿನಲ್ಲಿ ಅಳವಡಿಸುವ ಲೆನ್ಸ್, ಕಣ್ಣು ಸೋರುವಿಕೆ ಸೇರಿದಂತೆ ವಿವಿಧ ತಪಾಸಣಾ ನಡೆಸಲಾಯಿತು. ಹೆಚ್ಚಿನ ಚಿಕಿತ್ಸೆಗಾಗಿ ಕೊಯಮತ್ತೂರಿಗೆ ಕಳಿಸಲಾಯಿತು. ಉಚಿತವಾಗಿ ಕನ್ನಡಕವನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗೌರಿ ದೇವಿ, ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ, ಲಯನ್ಸ್ ಗ್ರೀನ್ ಲ್ಯಾಂಡ್ ಮಾಜಿ ಅಧ್ಯಕ್ಷ ಕೆ ರಾಜೇಶ್ ಕುಮಾರ್, ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಪ್ರಕಾಶ್, ಅರವಿಂದ್ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ವಿಜಯ್, ನಿವೃತ್ತ ಪ್ರಾಧ್ಯಾಪಕ ಗುರು ಬಸವರಾಜು, ಡಾಕ್ಟರ್ ಪುಟ್ಟ ಬಸಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇವತ್ತು ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಬನ್ನೂರು ರೋಟರಿ ಸಂಸ್ಥೆ ಮತ್ತು ಗ್ರೀನ್ಲ್ಯಾಂಡ್ ಲಯನ್ಸ್ ಸಂಸ್ಥೆ ಮತ್ತು ವಿವೇಕಾನಂದ ಸಂಸ್ಥೆಯ ಸಂಯುಕ್ತ ಆಯೋಜನೆಯೊಂದಿಗೆ ಈ ಒಂದು ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ದಿವಂಗತ ಖಾನ್ ಸಿಂಗ್ ಜಿ ರಾಜ್ ಪುರೋಹಿತ್, ನಮ್ಮ ತಂದೆಯವರಾದ ಶ್ರೀಮತಿ ಗೌರಿ ದೇವಿ, ನಮ್ಮ ತಾಯಿಯವರಾದ ಅವರ ಒಂದು ಆಶೀರ್ವಾದದೊಂದಿಗೆ ನಾವು ಇಬ್ಬರು ಅಣ್ಣ ತಮ್ಮಂದಿರು ಮಹೇಂದರ್ ಸಿಂಗ್, ರಾಜೇಶ್ ಕುಮಾರ್ ಇಬ್ಬರು ಸೇರಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ತಾವೆಲ್ಲ ಸಾರ್ವಜನಿಕರು, ಅಕ್ಕಪಕ್ಕದ ಹಳ್ಳಿಯವರು ಮತ್ತು ತುಂಬ ಬಡ ಕುಟುಂಬದವರು ಇರೋರು, ಅವರಿಗೆ ಈ ಕಣ್ಣಿನ ತಪಾಸಣೆ ಮಾಡಿಸೋಕ್ಕೆ ಯಾವ ಥರದ ಒಂದು ಅನುಕೂಲಗಳು ಇರೋದಿಲ್ಲ. ಅದಕ್ಕೆ ಈ ಶಿಬಿರದ ಮೂಲಕ ನಾವು ಈ ಕೊಯಮತ್ತೂರು ಅರವಿಂದ ಆಸ್ಪತ್ರೆಯ ಮೂಲಕ ಎಲ್ಲರಿಗೂ ಒಂದು ಒಳ್ಳೆಯ ತಪಾಸಣೆ ಶಿಬಿರವನ್ನು ಆಗಲಿ, ಮತ್ತು ಅದು ಕೊಯಮತ್ತೂರು ಅರವಿಂದ ಆಸ್ಪತ್ರೆದು ತುಂಬ ಒಳ್ಳೆಯ ತಂತ್ರಜ್ಞಾನವನ್ನು ಹೊಂದಿರುವಂಥದ್ದು ಕಣ್ಣಿನ ತಪಾಸಣೆ. ಅವರಿಗೆ ಎಲ್ಲರಿಗೂ
ಏನು ಸಮಸ್ಯೆ ಇದೆ ಡಾಕ್ಟ್ರುಗಳಿಗೆ ತಾವೆಲ್ಲ ಏನು ಮುಚ್ಚುಮರೆ ಇಲ್ದೇ ಏನಿದೆ ಅವ್ರಿಗೆ ಸಮಸ್ಯೆ ಹೇಳಿದಾಗ ಅವ್ರಿಗೆ ಅದು ಅರ್ಥ ಆಗುತ್ತೆ. ತಾವೆಲ್ಲ ಸಾರ್ವಜನಿಕರು ಅವ್ರಿಗೆ ಹೇಳಿ ನಿಮ್ಮ ಒಂದು ಏನು ಸಮಸ್ಯೆ ಇದೆ ಅವ್ರಿಗೆ ಬಗೆಹರಿತಾರೆ. ತಾವೆಲ್ಲ ಅವರಿಗೆ ನಿಮ್ಮ ಕಣ್ಣಿನ ಏನು ದೃಷ್ಟಿ ದೋಷ, ಕಣ್ಣಲ್ಲಿ ನೀರು ಬರುವುದು ಮತ್ತು ಕಣ್ಣು ಕುರುಡುತನ ಏನೇ ಇದ್ದರೂ ಕೂಡ ತಾವು ಆ ವೈದ್ಯರಿಗೆ ಹೇಳಿದಾಗ ಅವರು ನಿಮಗೆ ಆ ಒಂದು ಕಣ್ಣಿನ ತಪಾಸಣೆ ಮಾಡುವ ಒಂದು ಸಹಕಾರ ಇರುತ್ತೆ. ಮತ್ತು ಇದು ಉಚಿತವಾಗಿ ಮಾಡುವಂಥದ್ದು. ಇಲ್ಲಿಂದ ಎಲ್ಲ ಕಣ್ಣಿನ ತಪಾಸಣೆ ಮಾಡಿ ಯಾರ್ಯಾರು ಆಪರೇಷನ್ಗೆ ಸೆಲೆಕ್ಟ್ ಆಗ್ತಾರೆ ಅವರೆಲ್ಲ ಇಲ್ಲಿಂದ ವಾಹನದಿಂದ ಒಂದು 3 ಇಲ್ಲಾಂದರೆ 4 ಬಸ್ ಮಾಡುವಂಥ ವ್ಯವಸ್ಥೆ ಇದೆ. ಎಲ್ಲ ಉಚಿತವಾಗಿರುತ್ತೆ. ತಾವೆಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಾನು ಬನ್ನೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ ಖಾನ್ ಸಿಂಗ್ ಜಿ ಅವರ ಪುತ್ರ.